ಪಕ್ಷದಲ್ಲಿ ನಾನು ಸುಮಾರು ಒಂದು 5-6 ವರ್ಷಗಳಿಂದ ಸತತವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಇಲ್ಲಿ ನಾನು ಒಂದು ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೇನೆ. ಮುಂದಿನ ದಿನ ನಮ್ಮ ನಾಯಕರುಗಳೆಲ್ಲರೂ ಸೇರಿ ನಮಗೆ ಬೆಂಬಲ ನೀಡಿದೆ ಆದ್ರೆ ಮುಂದಿನ ದಿನ ಎಲ್ಲ ನಾಯಕರನ್ನ ನಾನು ಹೋಗಿ ಎಲ್ಲರಿಗೂ ಮನವರಿಕೆ ಮಾಡಿಕೊಂಡು ಬಂದು ಮುಂದಿನ ದಿನ ನನ್ನನ್ನ ಅಭ್ಯರ್ಥಿ ಆಗ್ಬೇಕಂತ ಕೇಳ್ಕೊಳ್ತೀನಿ. 2028ರಲ್ಲಿ ಮುಂದಿನ ದಿನ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕರುಗಳನ್ನ ಏನ್ ನಾವು ಸೇವೆ ಮಾಡ್ತಾ ಇರೋದು, ನಾವು ಇವತ್ತು ಇಡೀ ತಾಲೂಕಿನಲ್ಲೇ ನಮ್ಮ ಸೇವೆ ಇದೆ. ಈ ಸೇವೆ ಈ ಸೇವೆಯನ್ನ ನೋಡಿ ನಮ್ಗೆ ಒಂದು ಟಿಕೆಟ್ ಅನ್ನ ನೀವು ಅವಕಾಶ ಕೊಡಿ ಅಂತ ನಾವು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಹಾಗಾಗಿ ಮುಂದಿನ ದಿನ ನಾಯಕರುಗಳೆಲ್ಲ ಹೋಗಿ ತಾಲೂಕಿನ ಎಮ್ಮೆನತ್ತ ಪಂಚಾಯತಿ ಕನಸಂದ್ರ ಗ್ರಾಮದಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಗಂಗಮ್ಮ ಜಾತ್ರೆ ಮತ್ತು ಕರಗ ಮಹೋತ್ಸವ ಮತ್ತು ಕುಲದೇವತೆ ಆದಂತಹ ಯಲ್ಲಮ್ಮನ ಒಂದು ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಏನು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಏನು ನಮ್ಮ ಕನಸಂದ್ರ ಗ್ರಾಮದ ಎಲ್ಲ ನಾಯಕರು ಹೆಸರು ಹೇಳ್ತಾ ಹೋದ್ರೆ ಅರ್ಧ ಗಂಟೆ ಬೇಕಾಗ್ತದೆ. ಹಾಗಾಗಿ ಯಾವ್ದು ಹೆಸರು ಹೇಳಕ್ ಹೋಗಲ್ಲ. ಏನು ಇವತ್ತು ಈ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೆಯೋದಕ್ಕೆ ಎಲ್ಲ ಊರಿನವರು ಸೇರಿ ಒಗ್ಗೂಡಿ ಒಂದಾಗಿ ಈ ಜಾತ್ರೆಯನ್ನ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡು ಬಂದಿದ್ದಾರೆ. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಎಲ್ರಿಗೂ ಆ ತಾಯಿ ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲ ಯುವಕರು ಮುಂದಿನ ದಿನ ಉದ್ಯೋಗ ಸಿಗಲಿ. ಏನು ಈ ಕನಸಂದ್ರ ಗ್ರಾಮದಲ್ಲಿ ಎಲ್ಲ ದುಡಿಯುವಂತ ಯುವಕರು, ಹಿರಿಯರು, ಕಿರಿಯರು ಎಲ್ಲರಿದ್ದಾರೆ. ಮುಂದಿನ ದಿನ ಯಾವುದೇ ಒಂದು ಈ ಒಂದು ಊರಿನಲ್ಲಿ ಒಂದು ಕಾರ್ಖಾನೆ ಆಗಿರ್ಬೋದು, ನಮ್ಮ ತಾಲೂಕಿನಲ್ಲಿ ಕಾರ್ಖಾನೆಗಳು ಬಂದ ಮೇಲೆ ನಮ್ಮ ಯುವಕರಿಗೆ ಮತ್ತೆ ವಿಶೇಷವಾಗಿ ಮಹಿಳೆಯರಿಗೆ ಏನು ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ 5-6 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ. ಆ ಗ್ಯಾರಂಟಿಗಳು ಸಮರ್ಪಕವಾಗಿ ನಮ್ಮ ಸರ್ಕಾರದ ಏನು ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅದನ್ನೇ ಒತ್ತಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನಿವತ್ತು ಮಹಿಳೆಯರಿಗೆ ಲಕ್ಷ್ಮಿ ಭಾಗ್ಯ ತಿಂಗಳಿಗೆ ಅವರಿಗೆ 3,000ಗಳನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ 6 ಯೋಜನೆಗಳನ್ನ ಸಮರ್ಪಕವಾಗಿ ಎಲ್ಲರಿಗೂ ಸಾರ್ವಜನಿಕರಿಗೂ ನೀಡ್ತಾ ಇದ್ದಾರೆ. ಅದೇ ರೀತಿ ಮುಂದಿನ ದಿನ ಏನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಸುಮಾರು ಒಂದು 5-6 ವರ್ಷಗಳಿಂದ ಸತತವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಇಲ್ಲಿ ನಾನು ಒಂದು ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೇನೆ. ಮುಂದಿನ ದಿನ ನಮ್ಮ ನಾಯಕರುಗಳೆಲ್ಲರೂ ಸೇರಿ ನಮಗೆ ಬೆಂಬಲ ನೀಡಿದೆ ಆದ್ರೆ ಮುಂದಿನ ದಿನ ಎಲ್ಲ ನಾಯಕರನ್ನ ನಾನು ಹೋಗಿ ಎಲ್ಲರಿಗೂ ಮನವರಿಕೆ ಮಾಡಿಕೊಂಡು ಬಂದು ಮುಂದಿನ ದಿನ ನನ್ನನ್ನ ಅಭ್ಯರ್ಥಿ ಆಗ್ಬೇಕಂತ ಕೇಳ್ಕೊಳ್ತೀನಿ. 2028ರಲ್ಲಿ ಮುಂದಿನ ದಿನ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕರುಗಳನ್ನ ಏನ್ ನಾವು ಸೇವೆ ಮಾಡ್ತಾ ಇರೋದು, ನಾವು ಇವತ್ತು ಇಡೀ ತಾಲೂಕಿನಲ್ಲೇ ನಮ್ಮ ಸೇವೆ ಇದೆ. ಈ ಸೇವೆ ಈ ಸೇವೆಯನ್ನ ನೋಡಿ ನಮ್ಗೆ ಒಂದು ಟಿಕೆಟ್ ಅನ್ನ ನೀವು ಅವಕಾಶ ಕೊಡಿ ಅಂತ ನಾವು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಹಾಗಾಗಿ ಮುಂದಿನ ದಿನ ನಾಯಕರುಗಳೆಲ್ಲ ಹೋಗಿ ನಾನು ಭೇಟಿಯಾಗಿ ಮುಂದಿನ ದಿನ ನಾನು ಕನಸಂದ್ರಕ್ಕೆ ಹೋದ್ಸರಿ ಒಂದು 2-3 ಸರಿ ಬಂದಿದ್ದೆ. ಈ ಮುಂದಿನ ದಿನ ಯಾವಾಗಲೂ ನಾನು ಈ ಕನಸಂದ್ರ ನನ್ನ ಅಣ್ಣ ತಮ್ಮಂದ್ರು ಇದ್ದಂಗೆ ನಾನು ಯಾವತ್ತೂ ಈ ಕನಸಂದ್ರದ ಎಲ್ಲ ಜನಗಳ ಜೊತೆಲಿ ಅಣ್ಣ ತಮ್ಮಂದ್ರ ರೀತಿಯಲ್ಲಿ ಬೆರೆತು ಬಾಳಿ ಮುಂದಿನ ದಿನ ನಿಮ್ಮ ಜೊತೆಲಿ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಏನು ಎಲ್ಲ ನಮ್ಮ ಮನರಂಜನೆ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಊರಿನವರೆಲ್ಲ ಬಂದು ಈ ಮನರಂಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ. ಎಲ್ಲರೂ ಬೇಗ ಈ ಮನರಂಜನೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಲಿ ಅಂತ ಕಾಯ್ತಾ ಇದ್ದೀರಾ. ಸ್ಟಾರ್ಟ್ ಮಾಡ್ತಾರೆ. ನಾವು ಈಗ ಇನ್ನೊಂದು ಮಾತು ಮಾತಾಡ್ಬಿಟ್ಟು ನಾವು ಈ ಮಾತನ್ನ ಮುಗಿಸಿ ಮುಂದಿನ ನಡೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಯುವಕರು ಆರೋಗ್ಯ ಭಾಗ್ಯ ಕೊಟ್ಟು ಆ ಗಂಗಮ್ಮ, ಯಲ್ಲಮ್ಮ, ಆ ಸಪ್ಲಮ್ಮ ಅವರು ನಿಮ್ಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಇವತ್ತು
ಮುಳಬಾಗಿಲು ತಾಲೂಕು ಎಮ್ಮೆನಾಥ ಪಂಚಾಯಿತಿ ನಮ್ಮ ಪಕ್ಕದವರು ಕಣ್ಣಸಂದ್ರ ಗ್ರಾಮದಲ್ಲಿ ಅದ್ದೂರಿಯಾಗಿರ್ತಕ್ಕಂಥ ಒಂದು ಹಬ್ಬವನ್ನ ಊರಹಬ್ಬವನ್ನ ಎಲ್ಲಾ ಗ್ರಾಮಸ್ಥರು ಸೇರಿ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಮೊದಲಿಗೆ ನಮ್ಮ ಕಣ್ಣಸಂದ್ರ ಗ್ರಾಮದ ಪ್ರತಿಯೊಬ್ಬ ನಾಗರಿಕರು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ತಮಗೆ ಬಹಳ ಖುಷಿ ಆಯ್ತು. ನಮಗೆ ಸನ್ಮಾನ್ಯ ಸಮಾಜ ಸೇವಕರಾಗಿರ್ತಕ್ಕಂಥ ಶಾಂಬಯ್ಯನವರು ಹಾಗೂ ಕಾಂಗ್ರೆಸ್ಸಿನ ಒಂದು ಮುಳಬಾಗಿಲು ತಾಲೂಕಿನ ಒಂದು ಧೀಮಂತ ನಾಯಕರಾಗಿರ್ತಕ್ಕಂಥ ನಮ್ಮ ಸಾಂಬಯ್ಯನವರು ಅವರನ್ನ ಬಹಳ ಅದ್ದೂರಿಯಾಗಿ ನೀವು ಸ್ವಾಗತವನ್ನು ಕೋರಿದ್ದೀರಾ. ನೀವೆಲ್ಲರಿಗೂ ಸಹ ಅವರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಬಹಳ ಖುಷಿ ಆಗ್ತಾ ಇದೆ ನನಗೆ. ಇವತ್ತು ವೇದಿಕೆ ಮೇಲೆ ಶಾಂಬಯ್ಯನ ಜೊತೆ ನಾವು ಬಂದಿರತಕ್ಕಂಥ ಎಲ್ಲರ ಹೆಸರನ್ನ ಪ್ರಸ್ತಾಪನೆ ಮಾಡ್ತಾ, ಈ ಗ್ರಾಮದ ಎಲ್ಲಾ ಒಂದು ಹಿರಿಯರನ್ನ ಪ್ರಸ್ತಾಪ ಮಾಡ್ತಾ, ಇಲ್ಲಿರ್ತಕ್ಕಂಥ ಮುಂದೆ ಇರ್ತಕ್ಕಂಥ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಯುವಕರನ್ನ, ಹಿರಿಯರನ್ನ, ಕಿರಿಯರನ್ನ, ಅಕ್ಕ ತಂಗಿಯರನ್ನ ಎಲ್ಲರನ್ನ ಅವರ ಒಂದು ಹೆಸರನ್ನ ಹೇಳ್ತಾ, ಇವತ್ತು ತಮಗೆ ಗೊತ್ತು ಶಾಂಬಯ್ಯಣ್ಣ ಅಂತಕ್ಕಂಥವ್ರು ನಮ್ಮ ಅಣ್ಣವರು ಸುಮಾರು ಒಂದು 6 ವರ್ಷಗಳಿಂದ ಮುಳಬಾಗಿಲು ತಾಲೂಕಿನಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸೇವೆಗಳನ್ನ ಕಾಂಗ್ರೆಸ್ ಪಕ್ಷದ ಮುಖಾಂತರವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಸಾಂಬಯ್ಯನಿಗೆ ಪಂಚಪ್ರಾಣ. ಇವತ್ತು ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ಕಾಂಗ್ರೆಸ್ ನಾಯಕರುಗಳು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಕಾಂಗ್ರೆಸ್ ನಾಯಕರುಗಳ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಸನ್ಮಾನ್ಯ ಶಾಂಬಯ್ಯನ ಮೇಲೆ ಇರಬೇಕು ಇರುತ್ತೆ ಅಂತಕ್ಕಂಥ ಒಂದು ಕೋರಿಕೆಯನ್ನ ಆ ಭಗವಂತನಲ್ಲಿ ಕೇಳ್ಕೊಳ್ತಾ, ಸೊ ಮುಂದೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಶಾಂಬಯ್ಯನ ಮೇಲೆ ಇರಬೇಕು ಅಂತಕ್ಕಂಥ ಒಂದು ಸಣ್ಣ ಕೋರಿಕೆಯನ್ನು ಕೇಳ್ಕೊಂಡು ನನ್ನ